ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿ ಪದ್ಯಪಾಠ 3 ಹಲಗಲಿಯ ಬೇಡರು ಎಂಬ ಪದ್ಯದ ಬಗ್ಗೆ ತಿಳ್ಕೊಂಡೆ. ಈ ಪದ್ಯಭಾಗ ಒಂದು ಜಾನಪದ ಲಾವಣಿಗಳಲ್ಲಿ ಒಂದಾಗಿರ್ತಕ್ಕಂಥ ವೀರರಸ ಒಳಗೊಂಡಿರುವ ಪದ್ಯಭಾಗ. ನಿಮಗೆ ಈ ಪದ್ಯದ ವಿಚಾರಗಳನ್ನು ಚರ್ಚೆ ಮಾಡಿದ ಮಕ್ಕಳೇ ಹಿಂದಿನ ತರಗತಿಗಳಲ್ಲಿ. ಜಾನಪದ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಲಾವಣಿ ಕೂಡ ಒಂದು ಅಂತಕ್ಕಂಥ ವಿಚಾರ. ಇದನ್ನ ಬರೆದಿರ್ತಕ್ಕಂತಹ ಸಂಗ್ರಹಿಸಿರ್ತಕ್ಕಂತಹ ಕವಿ PS ಗದ್ದಿಗೆಮಠ ಅವರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ಈ ಪದ್ಯದ ಆಶಯ ಜೊತೆಗೆ ಈ ಪದ್ಯದ ಪೂರ್ವಕತೆಯನ್ನ, ಅದರ ಜೊತೆಗೆ ಪದ್ಯದ ಪ್ರವೇಶದ ಬಗ್ಗೆ, ಜೊತೆಗೆ ಪದ್ಯದ ಸ್ವಲ್ಪ ಭಾಗವನ್ನು ಕೂಡ ನಾವು ಅಧ್ಯಯನ ಮಾಡಿದ್ವಿ. ಹಲಗಲಿಯ ಬೇಡರು ಪದ್ಯದ ಸಾರಾಂಶವನ್ನ ತಿಳ್ಕೊತಾ ಇದ್ದಂತಹ ಸಂದರ್ಭದಲ್ಲಿ ಹಳೆಯ ನೆನ್ನೆಯ ತರಗತಿಯ ವಿಚಾರಗಳನ್ನು ಪುನರ್ಮನನ ಮಾಡಿಕೊಂಡು ಉಳಿದ ಪಾಠದ ಬಗ್ಗೆ, ಪದ್ಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ನಿಶಸ್ತ್ರೀಕರಣದ ಕಾಯ್ದೆಯನ್ನ ವಿರೋಧಿಸಿದಂತಹ ಹಲಗಲಿಯ ಬೇಡರು ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ನಡೀತಕ್ಕಂತಹ ಒಂದು ಸಮರ ಇದು. 1857ರಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಒಂದು ಕಾಯ್ದೆಯನ್ನ ಹೇರ್ತದೆ. ಆ ಸಂದರ್ಭದಲ್ಲಿ ಮುಧೋಳ ಹತ್ರ ಇರತಕ್ಕಂತಹ ಹಲಗಲಿ ಎಂಬ ಗ್ರಾಮದ 4 ಜನ, ಹನುಮ, ಬಾಲ, ಜಡಗ, ರಾಮ ಇವರು ಸೇರ್ಕೊಂಡು ಬ್ರಿಟಿಷ್ ಸರ್ಕಾರದ ಆ ಒಂದು ಕಾಯ್ದೆಯನ್ನ ವಿರೋಧಿಸ್ತಾರೆ. ಇಲ್ಲಿ ಗಮನಿಸಿ. ಹೊತ್ತ ಬಂದಿದ್ದ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಭಯಪಡಲಿಲ್ಲ ಅವರ ಆದೇಶಕ್ಕೆ, ಹೆದರಿಸಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡಿದರು. ವಿಲಾಯಿತಿಯಿಂದ ಹುಕುಮು ಕಳಿಸಿತು ಕುಂಪಣಿ ಸರ್ಕಾರ. ವಿಲಾಯಿತಿ ಆ ಹುಕುಮನ್ನ ಆದೇಶವನ್ನ ಕಳಿಸುತ್ತೆ ಈ ಬ್ರಿಟಿಷ್ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪನಿ. ಭಾರತೀಯರ ಹತ್ರ ಇರ್ತಕ್ಕಂತಹ ಎಲ್ಲ ಆಯುಧಗಳನ್ನ ಜೋರ್ ಮಾಡಿ ಕಿತ್ಕೊಳ್ಳಿ. ನೋಡಿ ಹೇಗೆ ಹೇಳ್ತೀವಿ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ. ಹತಾರ ಅಂದ್ರೆ ನಾನೆಲ್ಲ ಹೇಳಿದ್ದೀನಿ ಮಕ್ಕಳೇ, ಆಯುಧ. ಹಲಗರಹಳ್ಳಿ ಮುಧೋಳ ಹತ್ತಾರ ಮೆರಗಿತು ಸುತ್ತಮುತ್ತ. ಈ ವಿಚಾರ ಆ ಒಂದು ಮುಧೋಳಿನ ಹತ್ತಿರ ಹಲಗರಹಳ್ಳಿ ಅಂತ ಬರುತ್ತೆ. ಹಲಗಲಿಯ ಹಳ್ಳಿ, ಹಲಗಲ ಬೇಡರು ಇದ್ದಂತಹ ಊರು. ಆಗ ಅಲ್ಲಿದ್ದಂತಹ ಬೇಡರು ಎಲ್ಲ ಸೇರ್ಕೊತಾರೆ. ಅದರಲ್ಲಿ ಮುಖ್ಯವಾದಂಥವರು ಪೂಜೆಯರ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ ಒಂದು ಮಸಲತ್ತನ್ನ ಮಾಡ್ತಾರೆ, ಪಿತೂರಿಯನ್ನ ಮಾಡ್ತಾರೆ. ಏನಪ್ಪಾ ಅಂದ್ರೆ, ನಮ್ಮ ಕೈಯನ್ನ ಹತಾರವನ್ನ ಕೊಡಬಾರದು, ನಾವು 4 ಮಂದಿ ಜೊತೆಗೆ ಸೇರ್ಕೊಳ್ಳೋಣ, ಎಲ್ಲರೂ ಒಗ್ಗಟ್ಟಾಗಿ ನಾವು ನಮ್ಮ ಆಯುಧಗಳನ್ನ ಕೊಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ಏನಾದರೂ ಹತಾರ ಹೋದರೆ ಭಾರತ ಜೀವ ಸತ್ತದು ಹೋಗುವುದು ಗೊತ್ತಾ, ನಾವು ಬದುಕಿದ್ದು ಸತ್ತ ಹಾಗೆ. ಹುಡಿರಿ ಜಗಳ ಕುಡಿತಿರ್ತೇವು ಕುಮುಕಿ ನಮ್ಮದು ಯಾವತ್ತ. ಎಲ್ಲರೂ ಜಗಳವನ್ನು ಕೊಡೋಣ, ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಸಹಾಯವನ್ನು ಮಾಡೋಣ, ನಮ್ಮ ದೇವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು. ಈಗಂತ ಒಳಗಿನೊಳಗ ವಚನ ಕೊಟ್ಟರು. ಬೇಡರೆಲ್ಲ ಕಲ್ತ, ಎಲ್ಲ ಬೇಡರೆಲ್ಲ ಒಂದು ಕಡೆ ಸೇರ್ಕೊಂಡು ಪ್ರಮಾಣವನ್ನು ಮಾಡ್ತಾರೆ. ಎಲ್ಲ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ನಾವು ನಮ್ಮಲ್ಲಿರುವ ಆಯುಧಗಳನ್ನ ಕೊಡಬಾರದು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಕಾರಾಪುನಾನ ಕಪಾಳಕ್ಕೆ ಬಡಿದ ಸಿಪಾಯಿ ನೆಲಕ ಬಿದ್ದ. ಆಗಿಂದಾಗ ದುಃಖದ ಸುದ್ದಿ ಸಾಯೇಬಗ ಹೋಯ್ತ. ಆ ಬ್ರಿಟಿಷ್ ಅಧಿಕಾರಿಗಳು ನೇಮಿಸಿದಂತಹ ಒಬ್ಬ ಗುಮಾಸ್ತನ
ಕಪಾಳಕ್ಕೆ ಹೊಡಿತಾರೆ. ಆ ಕಪಾಳಕ್ಕೆ ಹೊಡೆದ ತಕ್ಷಣವೇ ಆತ ಸತ್ತು ಹೋಗ್ತಾನೆ. ಆ ದುಃಖದ ಸುದ್ದಿ ಸಾಹೇಬನಿಗೆ ಹೋಗ್ತದೆ. ಆಗ ಆ ಹುಕುಮನ್ನು ಕೊಟ್ಟಂತಹ ಅಧಿಕಾರಿ ಸಿಟ್ಟಲ್ಲಿ ಮುಂಗೈ ಕಟ್ಟನೆ ಕಟ್ಕೊಂಡ ಹುಕುಂ ಕೊಟ್ಟ ಸಾಹೇಬ. ಆ ಆದೇಶವನ್ನು ಕೊಟ್ಟಿದ್ದಂತಹ ಸಾಹೇಬ ಸಿಟ್ಟಿನಲ್ಲಿ ಕೋಪವನ್ನ ವ್ಯಕ್ತಪಡಿಸ್ತಾನೆ. ಕುದುರೆ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ. ಆಗ ಕುದುರೆಯ ಮಂದಿ ಅಂದ್ರೆ ಸೈನಿಕರೆಲ್ಲ ಈ ಹಲಗಲಿಯ ತಳದ ಮ್ಯಾಗೆ ಬರ್ತಾರೆ. ಆ ಒಳಗಿದ್ದಂತಹ ಮಂದಿ ಬೇಡರೆಲ್ಲ ಸೇರ್ಕೊಂಡು ಜೋರಾಗಿ ಗುಂಡನ್ನ ಹಾರಿಸ್ತಾರೆ. ಹಾರಿಸಿದಾಗ ಅದು ಹೇಗಿತ್ತಪ್ಪ ಅಂದ್ರೆ ಮುಂಗಾರಿನ ಸಿಡಿದ ಹಾಗೆ. ನಾನು ನಿಮಗೆ ಹೇಳಿದ್ದೀನಿ ಮಕ್ಕಳು, ಈ ಒಂದು ಪದವನ್ನು ಅಂಡರ್ಲೈನ್ ಮಾಡಿ. ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತಾರೋ ಹಿಡಿದು ದಂಡ. ಆಶ್ಚರ್ಯ ಆಗ್ಬಿಡುತ್ತೆ. ಭಾರತೀಯರು ಮಾಡಿರ್ತಕ್ಕಂತಹ ಈ ತಂತ್ರ ಬ್ರಿಟಿಷ್ನವರಿಗೆ ಒಂದು ರೀತಿಯಾದಂತಹ ಆಶ್ಚರ್ಯವನ್ನು ತಂದುಕೊಡುತ್ತೆ. ಆಗ ಕಾಗದ ಬಳೆದು ಗಡಿಯಾರ ಬೇಗ ಗಂಡು ಬರಲಿದ್ದ ಹಿಂಗ. ಸೈನ್ಯ ಬರಲಿ, ಇನ್ನಷ್ಟು ಸೈನ್ಯ, ಹೆಚ್ಚು ಸೈನ್ಯ ಬೇಕು, ಇಲ್ಲಾಂದ್ರೆ ನಾವು ಬೇಡರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಗದವನ್ನು ಪತ್ರವನ್ನು ಬರೆದು ಬ್ರಿಟಿಷ್ನ ಅಧಿಕಾರಿಗಳಿಗೆ ಮತ್ತೆ ಒಂದು ಪತ್ರ ವ್ಯವಹಾರನ ಮಾಡ್ತಾರೆ. ಕಲಾದೇವಿ ಅಂತಕ್ಕಂತಹ ಒಂದು ಸಂಸ್ಥಾನ, ಆ ಒಂದು ಸಂಸ್ಥಾನದಲ್ಲಿ ಆ ಬ್ರಿಟಿಷ್ ದೊಡ್ಡ ಸೈನ್ಯ ಇರುತ್ತೆ. ಆ ಸೈನ್ಯವನ್ನು ಕಳಿಸುವಂತೆ ಇವರು ಮನವಿಯನ್ನು ಮಾಡ್ಕೊಳ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಆಗ ದೊಡ್ಡ ಸೈನ್ಯ ಹಲಗಲಿಗೆ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಹೇಗೆ ಅವರ ಮತ್ತು ಹಲಗಲಿಗೆ ಬೇಟರ ನಡುವೆ ಯುದ್ಧ ಆಯಿತು ಅನ್ನೋದನ್ನು ನೋಡಿ. ಬೆನ್ನತ್ತಿ ತಿರುವಿ ಕಡಿದಾರೋ ಏನು ಉಳಿಯದಂತ. ಬೆನ್ನು ಹತ್ತಿ ಅಂದ್ರೆ ಮೇಲೆ ಹೊಡಿತಿದ್ದಾರೆ. ಹೊಡೆದಂತಹ ಜಾಗಕ್ಕೆ ಮತ್ತೆ ಹೊಡಿತಾ ಇದ್ದಾರೆ. ಏನು ಉಳಿಯದ ಹಾಗೆ ಹೊಡಿತಾ ಇದ್ದಾರೆ. ಎಲ್ಲರನ್ನ ಕೊಚ್ಚಿ ಹಾಕ್ತಾ ಇದ್ದಾರೆ. ನಡುವೆ ಅಂದ್ರೆ ಮಧ್ಯದಲ್ಲಿ ಹಾಕೊಂಡು ಕರುಣ ಇಲ್ಲದ ಹಾಗೆ ಯಾವ ರೀತಿ ಹೊಡಿತಾ ಇದ್ದಾರೆ? ಕರುಣೆಗೆ ಇಲ್ಲದ ಹಾಗೆ ಹೊಡಿತಾ ಇದ್ದಾರೆ. ಚಾಟೆಕಾರರ ಚೌಕಿ ಮಾಡುತ್ತಾ ಎಡದಾರ ಹೇಳದೆ ಕೊಡದಾಗ. ಚಾಟೆಕಾರರು ಅಂದ್ರೆ ನಾನು ನಿಮಗೆ ಹೇಳಿದೆ ಮಕ್ಕಳೇ, ಆಂಗ್ಲೋ ಇಂಡಿಯನ್ಸ್ ಎಲ್ಲ ನಡೀತಾರೆ. ಅಗಸ್ಟ್ಗೆ ಬರ್ತಾನೆ ಹೆವಲಾಕ್ ಅಂತಕ್ಕಂತಹ ಸಾಹೇಬ. ಅವನ ಪೂರ್ಣ ಹೆಸರು ವಿಲಿಯಂ ಹೆನ್ರಿ ಹೆವಲಾಕ್. ಬಂದು ಭಾರತೀಯರಿಗೆ ಬುದ್ಧಿ ಮಾತನ್ನ ಹೇಳ್ತಾನೆ. ಕೊಡುತ್ತೀವಿ ಕಬುಲ, ಆದೇಶವನ್ನು ಒಪ್ಕೊಳ್ಳಿ, ನೀವು ಕೇಳಿರಿ ನಮ್ಮ ಮಾತನ್ನ, ಹೋಗಬೇಡ್ರಿ ಸತ್ತು ಅಂತಕ್ಕಂತಹ ಒಂದು ಆದೇಶವನ್ನ ಬುದ್ಧಿ ಮಾತನ್ನ ಹೇಳ್ತಾನೆ. ಆದರೆ ಅವನ ಮಾತಿಗೆ ನಂಬಿಕೆ ಸಾಲದೆ ಹನುಮ ಮುಂದಿದ್ದ. ಹನುಮ ಮುಂದೆ ಬಂದು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಇಲ್ಲಿಯವರೆಗೆ ಹಳೆಯ ನೆನ್ನೆಯ ತರಗತಿಯ ವಿಚಾರಗಳನ್ನ ನಿಮಗೆ ಪುನರ್ಮನನ ಮಾಡಿಕೊಟ್ಟಿದ್ದೀನಿ. ಉಳಿದ ಭಾಗದ ಬಗ್ಗೆ ತಿಳ್ಕೊಂಡು ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೂರಘಾತಕಾರು, ವಿಶ್ವಾಸಘಾತಕ ಮಾಡಿದ ಇವರ ನಂಬಿ ಇಲ್ಲ ನಮಗ ಕಿತ್ತೂರ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿದ್ದಾರೋ ಮುಂದ ನಮಗ ಅಟೋರ, ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬ ಟಾರ, ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡುತ್ತಾನೋ ಊರ, ಸಿಟ್ಟಲ್ಲೇ ಹೊಡೆದಾರೋ ಸಿಡಿದಂಗ ಗುಂಡು ಸುರಿದಾವೋ ಭರ್ಪೂರ, ಹನುಮ ಹೇಳುತ್ತಾನ ಗುಂಡು ಹೊಡೆದು ಕೆರಗಿಡವನಷ್ಟ ಬಾರ, 300 ಮಂದಿಗೆ ಮುಂದಿ ಮೈಮೇಗ ಬಂದಾರ ಆಗ ನೋಡ ಜೋರ, ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ, ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದ 10-20, ರಾಮನ ಕಡಿತ ವಿಪರೀತ ಕಾಲುವೆ ಹರಿಯಿತೋ ರಕ್ತ, 1000 ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿಕಡೀರಿ ಅಂತ ಮತ್ತ, 4 ಮಂದಿ ಹಿಂಗ ಕಡಿದು ಸತ್ತಾರೋ ಹಲಗಲಿ ಬಂಟರಣ್ಣ ಜನಕ. ಜಡಗ ಹೇಳ್ತಾ ಇದ್ದಾನೆ ಮಕ್ಕಳೇ, ಹೊಡಿಯಿರಿ ಇವರು ಪೂರ ಘಾತಕರು. ಎಂತಹವರು ಇವರು? ಘಾತಕರು. ಘಾತಕರು ಅಂದ್ರೆ ಯಾರು? ದ್ರೋಹಿಗಳು. ಕೊಟ್ಟ ಮಾತಿಗೆ ತಪ್ಪುವಂತವರು ಇವರು. ಪೂರ ನಂಬಿಕೆಯಲ್ಲಿ ಇರ್ತಕ್ಕಂತಹ ಜನ ಇವರು. ನೋಡಿ, ಜಡಗ ಹೇಳ್ತಾ ಇದ್ದಾನೆ. ಹನುಮ ಹೇಳ್ತಾನೆ ನಂಬಿಕೆ ಸಾಲದು, ಇವ್ರ ಮೇಲೆ ನಂಬಿಕೆ ಇಲ್ಲ ನನಗೆ ಅಂತಾನೆ. ಜಡಗ ಹೇಳ್ತಾನೆ ಇವರು ಪೂರಘಾತಕರು, ತುಂಬಾ ಕೆಟ್ಟ ಜನ, ತುಂಬಾ ದ್ರೋಹಿಗಳು, ವಚನವನ್ನ ಮೀರ್ತಾರೆ
ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಿಲ್ಲ ಇವರು. ವಿಶ್ವಾಸಘಾತಕ, ವಿಶ್ವಾಸ ವಿಶ್ವಾಸ. ಇವರು ವಿಶ್ವಾಸವೇ ಇರತಕ್ಕಂತಹ ದ್ರೋಹಿಗಳು. ನಾವು ನಂಬಿಕೆ ಇಡ್ತೀವಿ ಮಕ್ಕಳೇ, ವಿಶ್ವಾಸವನ್ನ ಬಿಡ್ತೀವಿ, ಆದ್ರೆ ಆ ವಿಶ್ವಾಸವನ್ನ ಕಳೆದುಕೊಂಡ್ರೆ ಮತ್ತೆ ಅವರ ಮೇಲೆ ನಂಬಿಕೆ ಬರೋದಿಲ್ಲ. ಅಂತಹ ವಿಶ್ವಾಸಘಾತಕರು ಇವರು. ವಿಶ್ವಾಸ ಅಂದ್ರೆ ವಿಶ್ವಾಸ ಅಂತ ಇದು ಜಾನಪದೆಯರು ತಮ್ಮ ಆಡು ಭಾಷೆಯಲ್ಲಿ ಹೇಳಿದ್ದಾರೆ. ಅದರ ಪೂರ್ಣ ಇಂದಿನ ಕ್ರಾಂತಿಕ ರೂಪ ವಿಶ್ವಾಸ. ಮಾಡಿದರಿವರ ನಂಬಿಕೆಯಿಲ್ಲ ನಮಗ ಪಿತೂರ. ಇವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ, ಇವ್ರು ಏನ್ ಮಾಡ್ತಾರೆ, ಪಿತೂರಿ ಮಾಡ್ತಾ ಇದ್ದಾರೆ. ಪಿತೂರಿ ಅಂದ್ರೆ ಮಕ್ಕಳೇ ಒಳ ಸಂಚು. ಸಂಚು ಮಾಡ್ತಾರೆ, ಒಳಗೆ ಯಾರಿಗೂ ಗೊತ್ತಾಗದ ಹಾಗೆ ಸಂಚು ಮಾಡಿ ಮೋಸ ಮಾಡಿ ನಮ್ಮ ದೇಶ ಗೆದ್ದಿದ್ದಾರೋ. ಇವರು ಯಾವ ರೀತಿ ನಮ್ಮ ದೇಶವನ್ನ ಗೆದ್ದಿತಾ ಇದ್ದಾರೆ, ಮೋಸಗಳನ್ನ ಮಾಡ್ತಾ ಇದ್ದಾರೆ, ದ್ರೋಹಗಳನ್ನ ಮಾಡ್ತಾ ಇದ್ದಾರೆ, ಮಾತಿಗೆ ತಪ್ತಾ ಇದ್ದಾರೆ. ವ್ಯಾಪಾರಕ್ಕೋಸ್ಕರ ಬಂದಂತವರು ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಹಾಗಾಗಿ ಇವರು ಮೋಸ ಮಾಡ್ತಾರೆ, ನಮ್ಮ ದೇಶವನ್ನು ಗೆದ್ಕೊಳ್ತಾರೆ. ಮುಂದ ನಮಗ ಘೋರ, ಮುಂದೆ ನಮಗೆ ಹಿಂದೆ ಏನಾಗ್ತದೆ, ಘೋರ. ಘೋರ ಅಂದ್ರೆ ಮಕ್ಕಳೇ ಆಪತ್ತು. ಹೌದು ತಾನೆ, ನಮ್ಗೆ ಆಪತ್ತು ಬಂತಲ್ವಾ, ಅವರು ನಮ್ಮನ್ನು ಹೇಗೆ ನಡೆಸ್ಕೊಂಡ್ರು ನಿಮಗೆ ಗೊತ್ತಿದೆ ಮತ್ತೆ. ಅಂದು ಹೊಡೆದಾನ ಒಂದು ಗುಂಡಿಗೆ ಆದ ಸಾಹೇಬನ ಠಾರ. ಸಾಹೇಬ ನಾಶವಾಗ್ತಾನೆ. ಠಾರ ಅಂದ್ರೆ ಮಕ್ಕಳೇ ನಾಶ. ಹಾಗಂತ ಹೇಳ್ತಾ ಈ 4 ಮಂದಿ ಗುಂಡು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆ ವ್ಯಕ್ತಿ, ಆ ಸಾಹೇಬ ಅಂದ್ರೆ ನಿಮಗೆ ಮಕ್ಕಳೇ ಇಲ್ಲಿ ವಿಲಿಯಂ ಹೆಬಲಕ್ ಅಂತಕ್ಕಂತಹ ಸಾಹೇಬ ಅಂತಕ್ಕಂಥ ಅಧಿಕಾರಿಯನ್ನ ಕೊಲೆಗೈತಾರೆ. ಆ ಅಧಿಕಾರಿಯನ್ನ ಕೊಲೆಗೈತಾರೆ. ಆ ಸಾಹೇಬನನ್ನ ಠಾರ ಮಾಡ್ತಾರೆ. ಠಾರ ಅಂದ್ರೇನು, ನಾಶ. ಕಾರ ಸಾಹೇಬ ಬೆಂಕಿ ಚೂರಾದ, ಲೂಟಿ ಮಾಡುತ್ತಾನು ಊರ. ಕಾರ ಸಾಹೇಬ ಅಂದ್ರೆ ಮಕ್ಕಳೇ ಹಾಗೆ ಹೇಳಿದ್ದೀನಿ ಮಕ್ಕಳೇ ನಿಮಗೆ, ಅಲೆಕ್ಸಾಂಡರ್ ವಿಲಿಯಂ ಕೆರೆ, ಇವನ ಹೆಸರನ್ನ ನೆನಪಲ್ಲಿ ಇಟ್ಕೊಂಡು ಅಲೆಕ್ಸಾಂಡರ್ ವಿಲಿಯಂ ಕೆರೆ. ಈತನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನ್ ಮಾಡ್ತಾನೆ ಈತ, ನಮ್ಮೂರನ್ನೇ ಲೂಟಿ ಮಾಡ್ತಾನೆ. ಬೆಂಕಿ ಚೂರಾದ ಖಾರ ಸಾಹೇಬ ಬೆಂಕಿ ಚೂರಾದ, ಲೂಟಿ ಮಾಡುತ್ತಾನ ಊರ. ಇಡೀ ಊರನ್ನೇ ನಾಶ ಮಾಡ್ತಾನೆ, ಲೂಟಿ ಮಾಡ್ತಾನೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಹೊತ್ಕೊಂಡು ಹೋಗ್ತಾನೆ. ಸಿಟ್ಟಲ್ಲೇ ಹೊಡೆದಾರು ಸಿಡಿಲು ಸಿಡಿದಂಗ ಗುಂಡು ಸುರಿದಾವ ಭರ್ಪೂರ. ಇದು ಮಕ್ಕಳ, ಸಿಡಿಲು ಸಿಡಿದಾಗ ಇಲ್ಲೂ ಕೂಡ ಇದೆ. ಅಲ್ಲಿ ಮುಂಗಾರಿನ ಸಿಡಿಲು ಸಿಡಿದಾಗ, ಇಲ್ಲಿ ಗುಂಡು ಸುರಿದಾವ ಭರ್ಪೂರ ಪದವನ್ನು ಗಮನಿಸಿ. ಭರ್ಪೂರ ಅಂದ್ರೆ ಮಕ್ಕಳೇ ಪ್ರವಾಹದ ರೀತಿಯಲ್ಲಿ. ಪ್ರವಾಹ ಬಂದಾಗ ಏನಾಗುತ್ತೆ, ಎಲ್ಲವನ್ನ ಕೊಚ್ಕೊಂಡು ಹೋಗುತ್ತೆ ಅಲ್ವ ಮಕ್ಕಳೇ, ಅದೇ ರೀತಿ ಆಗ್ತದೆ ನೋಡಿ. ಎಷ್ಟು ಸಿಟ್ಟಲ್ಲೇ ಹೊಡೆದಾರೋ ಸಿಡಿಲು ಸಿಡಿದಾಗ ಗುಂಡು ಸುರಿದಾಗ ಭರ್ಪೂರ. ಆ ಸಿಟ್ಟಿನಲ್ಲಿ ಹೊಡಿತಾ ಇದ್ದಾರೆ ಗುಂಡುಗಳನ್ನ. ಬೇಡವೋ, ಪ್ರವಾಹ ಬಂದಾಗ ಹೇಗೆ ಕೊಚ್ಕೊಂಡು ಹೋಗ್ತಾ ಇದೆಯೋ ಹಾಗೆ ಎಲ್ಲವನ್ನ ಕೊಚ್ಕೊಂಡು ಹೋಗುವಂತೆ, ಎಲ್ಲವನ್ನ ನಾಶ ಮಾಡುವಂತೆ ಮಾಡ್ತಾ ಇದ್ದಾರೆ. ಹನುಮ ಹೇಳ್ತಾನ, ಗುಂಡು ಹೊಡೆಯುವುದು ಕೆರಕ್ಕೆಷ್ಟೆಡವ ನಷ್ಟ ಬಾರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಹನುಮ ಮಕ್ಕಳೇ. ಗುಂಡು ಹೊಡೆಯಲಿ ಇವ್ರಿಗೆ. ಕೆರ ಅಂದ್ರೆ ನಿಮಗೆ ಒಂದು ಅರ್ಥದಲ್ಲಿ ಚಪ್ಪಲಿ. ಕೆಡವು ನಾಶ. ಕೆಡವು ಅಂದ್ರೆ ನಾಶ.
ಆ ನಾಶದಿಂದ ನಷ್ಟ ಆಗುತ್ತೆ ನಮಗೆ. ಆದರೂ ಕೂಡ ಇವರನ್ನ ಬಿಡಬಾರ್ದು, ಆ ಒಂದು ಅವರನ್ನ ಎಲ್ಲರನ್ನ ಸೋಲಿಸ್ಬೇಕು, ನಾಶ ಮಾಡಬೇಕು ಅಂತಕ್ಕಂತಹ ಮಾತನ್ನ ಹನುಮ ಹೇಳ್ತಾನೆ. ಆಗ 300 ಮಂದಿ ಮೈಮ್ಯಾಗ ಬಂದಾರ, ಆಗ ನೋಡ ಜೋರ. ಆ ವಿಚಾರವಾಗಿ ಇಬ್ಬರ ನಡುವೆ ಯುದ್ಧ ನಡೀಬೇಕಾದ್ರೆ 300 ಮಂದಿ ಒಮ್ಮೆಗೆನೆ ಬೇಡರ ಮೇಲೆ ಬರ್ತಾರೆ. ಆಗ ಈ ಬೇಡರು ಸುಮ್ಮನೆ ಕೂತ್ಕೊಳ್ಳಲ್ಲ ಮಕ್ಕಳೇ, ಹೋರಾಟವನ್ನ ಮಾಡ್ತಾರೆ. ನೋಡಿ, ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮೊತ್ತ ಎಷ್ಟು ಜನಕ್ಕೆ? 500 ಮಂದಿಯನ್ನ ಕಡಿದಾಕ್ತಾನೆ, ಸೊಕ್ಕನ್ನ ಬಿಡಿಸ್ತಾನೆ. ಮೊತ್ತ ಅಂದ್ರೆ ಮಕ್ಕಳೇ ಸೊಕ್ಕು, ಅಹಂಕಾರ ಇರುತ್ತೆ ಮಕ್ಕಳೇ. ಭೀಮನು ಎದುರಿಗೆ ನಿಂತ 500 ಮಂದಿ ಸೊಕ್ಕನ್ನ ಬಿಡಿಸ್ತಾನೆ, ಅಂದ್ರೆ 500 ಮಂದಿಯನ್ನ ನಾಶ ಮಾಡ್ತಾನೆ. ಬಾಲನು ಮಾಡಿದ ಕಸರತ್ತ, ಬಾಲನು ಬಿಡಲ್ಲ, ಅವನು ಕೂಡ ಕಸರತ್ತನ್ನ ಮಾಡ್ತಾನೆ. ಕಸರತ್ತು ಅಂದ್ರೆ ಚಮತ್ಕಾರ. ಕಸರತ್ತು ಅಂದ್ರೆ ಮಕ್ಕಳೇ ಚಮತ್ಕಾರ. ಅವನು ಕೂಡ ಸುಮ್ಮನೆ ನಿಲ್ಲೋದಿಲ್ಲ. ಕುದುರೆಯ ಹಿಡಿದ 10-20, ಎಷ್ಟನ್ನ ಹಿಡಿತಾನೆ? ಕುದುರೆಯನ್ನ ಕಡ್ದಾಕ್ತಾನೆ, ಒಂದು 10-20. ಇವು ಯಾರ ಕಡೆಯವು? ಬ್ರಿಟಿಷ್ನವರ ಕಡೆಯವು. ಹಾಗಾಗಿ ಇವು ಆ ಒಂದು ಹೋರಾಟದಲ್ಲಿ ಕುದುರೆಗಳು ಕೂಡ ಮರಣವನ್ನು ಹೊಂದವೆ. ರಾಮನ ಕಡಿತ ವಿಪರೀತ. ರಾಮ ಕೂಡ ವಿಪರೀತವಾಗಿ ಅಲ್ಲಿದ್ದಂತಹ ಸೈನಿಕರನ್ನ ಬ್ರಿಟಿಷ್ನವರ ಸೈನಿಕರನ್ನ ಕಡೆಯಲಿಕ್ಕೆ ಪ್ರಾರಂಭಿಸ್ತಾನೆ. ಎಷ್ಟು ಸಾಧ್ಯನೋ ಅಷ್ಟು ಹೋರಾಟಗಳನ್ನು ಮಾಡ್ತಾರೆ. ಕಾಲುವೆ ಹರಿಯುತ್ತದತ್ತ. ಈ ಹೋರಾಟದಲ್ಲಿ ಸತ್ತಂತಹ ಜನಗಳಿಂದ ಹೊರಬಂದಂತಹ ರಕ್ತ ಯಾವ ರೀತಿ ಹರಿತಾ ಇದೆ? ಕಾಲುವೆ ನೀರಿನ ರೀತಿಯಲ್ಲಿ ಹರಿತಾ ಇದೆ. ಅಂದ್ರೆ ಅಷ್ಟು ದೊಡ್ಡ ಘನಘೋರ ಯುದ್ಧ ಈ ಒಂದು ಹಲಗರ ಹಳ್ಳಿಯ ಅಥವಾ ಹಲಗಲಿಯಲ್ಲಿ ನಡೀತಾ ಇದೆ. ಮತ್ತೆ 1000 ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿರಿ ಅಂತ ಮತ್ತ. ಅಂದ್ರೆ ಬ್ರಿಟಿಷ್ ಸೈನ್ಯ ದೊಡ್ಡದು, ಭಾರತೀಯ ಈ ಹಲಗಲಿಯ ಬಂಟರ ಸೈನ್ಯ ಚಿಕ್ಕದು. ಆ ಸೈನ್ಯದಲ್ಲಿ ಭಾರತೀಯರು ಕೂಡ ಸಾವನ್ನಪ್ತಾ ಇದ್ದಾರೆ. 1000 ಆಳಿಗೆ ಒಬ್ಬೊಬ್ಬ ಮಾತ್ರ ಕೂಗ್ತಾ ಇದ್ದಾನೆ. ಅಂದ್ರೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಹೋರಾಟದಲ್ಲಿರ್ತಕ್ಕಂಥವರು. ಒಬ್ಬ ಕೂಗ್ತಾ ಇದ್ದಾನೆ, ಹೊಡಿರೋರಿಗೆ, ಹೊಡಿರಿ ಅವರಿಗೆ, ಕೊಚ್ಚಾಕ್ರಿ ಅವರಿಗೆ, ಬ್ರಿಟಿಷ್ನವ್ರ ಎಲ್ಲರನ್ನ ನಾಶ ಮಾಡಿ ಅಂತ 1000 ಆಳಿಗೆ ಒಬ್ಬ ಕೂಗ್ತಾ ಇದ್ದಾನೆ. ಮಕ್ಕಳೇ, ಶಕ್ತಿ ಸಾಲ್ತಾ ಇಲ್ಲ, ಅವರ ಒಂದು ಬಲ ಕಡಿಮೆ ಆಗಿದೆ. ಬ್ರಿಟಿಷ್ ಸೈನ್ಯದಿಂದ ಭಾರತೀಯ ಈ ಹಲಗರ ಹಳ್ಳಿಯ ಸೈನ್ಯದ ಕುಂಠಿತ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಮಕ್ಕಳು. ಹಾಗಾಗಿ 1000 ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿರಿ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಸಾಯುವ ಸ್ಥಿತಿಯಲ್ಲಿದ್ರೂ ಕೂಡ ಈ ಬಂಟರು ತಮ್ಮ ಹೋರಾಟವನ್ನು ನಿಲ್ಲಿಸ್ತಾ ಇಲ್ಲ ಮಕ್ಕಳೇ. ಆ ಒಂದು ಕಷ್ಟದಲ್ಲಿ, ಆ ಒಂದು ನೋವಿನಲ್ಲಿ ಸ್ವಾತಂತ್ರ್ಯ ಗಳಿಸಬೇಕು, ನಮ್ಮ ಆ ಒಂದು ನಿಶಸ್ತ್ರೀಕರಣದ ಕಾಯ್ದೆಯನ್ನು ನಿರ್ಮೂಲನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. 4 ಮಂದಿ ಹಿಂಗ ಕಡಿದು ಸತ್ತಾರೋ ನೋಡಿ. ಈ ರೀತಿ ಹೋರಾಟವನ್ನ ಮಾಡ್ತಾ 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 ಈ ಹನುಮ ಬಾಲ ಜಡಗ ರಾಮ ಇವರು ಈ 4 ಮಂದಿ ಹಿಂಗ ಕಡಿದು ಸತ್ತಾರೋ ಹಲಗಲಿ ಬಂಟರಣ್ಣ ಜನಕ. ತಂದೆ ದೇವರೇ, ಈ ರೀತಿ ಈ 4 ಜನ ಸತ್ರು ದೇವರೇ ಅಂತ ಈ ಜಾನಪದಿಗರು ಆ ಒಂದು ನಡೆದ ಘಟನೆಯ ಬಗ್ಗೆ ವಿವರಿಸ್ತಾ ಇದ್ದಾರೆ ಮಕ್ಕಳು. ಉಳಿದ ಭಾಗ ಕಡೆ ಬನ್ನಿ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿಣ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚೆರಿಗಿ ಮಂಗಳ ಸೂತ್ರ ಹೋದಾವು ಬೀಸು ಕಲ್ಲ ಹಾಳಾಗಿ ಹೋಯಿತು 10 ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದು ನಿಂತಾರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತು ಉಳಿಯಲಿ ಎಳ್ಳಷ್ಟ ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಕುರುತು ಕೋಟಿ ಕಲ್ಮೇಶ ಹೃದಯದಿಂದ ಹಾಡಿದೆ ನನ್ನ ಜನಕ.
ಹಲಗರಹಳ್ಳಿಯ ಈ ಬೇಡರ ಮತ್ತು ಬ್ರಿಟಿಷ್ ಅಧಿಕಾರಿಗಳ ನಡುವೆ ನಡೆದಂತಹ ಜಗಳದಲ್ಲಿ, ಹೋರಾಟದಲ್ಲಿ ಮಕ್ಕಳೇ ಎಲ್ಲ ನಾಶ ಆಗಿ ಹೋಗುತ್ತೆ. ಏನಾಯ್ತು ಈ ಹಲಗರಹಳ್ಳಿಯಲ್ಲಿ, ಏನೇನು ಲೂಟಿ ಮಾಡಿದ್ರು ಬ್ರಿಟಿಷ್ನವರು ಅಂತಕ್ಕಂಥದ್ದು ಈ ಕಾಲದಲ್ಲಿ ನಮಗೆ ಸಿಗ್ತದೆ. ಕೊಡಲಿ, ನಿಮ್ಮ ಒಂದು ಪದವನ್ನು ಗಮನಿಸಿ ಮಕ್ಕಳೇ. ಕೊಡಲಿ ತತ್ಸಮ ಪದ ತದ್ಭವ ಪದವನ್ನು ಕೇಳ್ತಾರೆ ನಿಮಗೆ. ಕೊಡಲಿ ಅಂತಕ್ಕಂತಹ ಪದದ ತತ್ಸಮ ರೂಪ ತತ್ಸಮ ತದ್ಭವದಲ್ಲಿ ಬರ್ತಕ್ಕಂಥದ್ದು ಇದು ಕೊಡಲಿ. ಕೊಠಾರಿ ಅಂತಕ್ಕಂತಹ ಪದವನ್ನು ಗಮನಿಸಿ ಮತ್ತು ಕೊಡಲಿ, ಕೊಠಾರಿ ಇದು ತತ್ಸಮ ತದ್ಭವಕ್ಕೆ ಬರುತ್ತೆ. ಕೊಡಲಿ ನೀವೆಲ್ಲ ನೋಡಿದಿರಿ. ಕೋರೆ, ಕೋರೆಗಳನ್ನು ನೋಡಿದ್ರಲ್ಲ ಮಕ್ಕಳೇ. ಕೋರೆ ಅಂತಕ್ಕಂಥದ್ದನ್ನ ಕೋರೆ ಹೊಡೆದ ಅಂತ ಹೇಳ್ತಾರೆ. ಈ ನೇಗಿಲಿನ ರೀತಿಯಲ್ಲಿ ಈ ಜೋಳಗಳ ಮಧ್ಯೆ ಎರಡು ಈ ರೀತಿಯ ಗುಳಗಳನ್ನು ಸೇರಿಸಿ ಮತ್ತೆ ಕಳೆಯನ್ನು ತೆಗೆಯೋದಕ್ಕೋಸ್ಕರ ಬಳಸ್ತಕ್ಕಂತಹ ನೇಗಿಲು, ಅದನ್ನ ಕೋರೆ. ಕುಡ, ಕುಡ ಅಂದ್ರೆ ಮಕ್ಕಳೇ ಗುಳ ಅಂತ ಕರೀತಾರೆ ಅದಕ್ಕೆ. ಗುಳ. ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ. ನೋಡಿ ಏನೇನೆಲ್ಲವನ್ನ ನಾಶ ಮಾಡ್ತಾರೆ. ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕಾರಿ, ಬೆಲ್ಲ ಎಲ್ಲ ನಾಶ ಆಗ್ತಾ ಇದೆ. ಗಂಗಳ, ಚೆರಿಗೆ. ಚೆರಿಗೆ ಅಂದ್ರೆ ಮಕ್ಕಳೇ ಚೆರಿಗೆ ಅಂತ ಕರೀತಾರೆ, ತಂಬಿಗೆ ಅಂತ ಕರೀತಾರೆ, ಬಿಂದಿಗೆ. ಚೆರಿಗೆ, ತಂಬಿಗೆ ಅಥವಾ ಬಿಂದಿಗೆ. ಮಂಗಳಸೂತ್ರ ನಿಮ್ಗೆಲ್ಲ ಗೊತ್ತಿದೆ. ಎಲ್ಲರೂ ನಾಶ ಆದ್ಮೇಲೆ ಮಂಗಳಸೂತ್ರಗಳು ಕೂಡ ಹೋದವು. ಬೀಸಕಲ್ಲ, ಬೀಸಕಲ್ಲು ನೋಡಿದ್ರಲ್ಲ ಮಕ್ಕಳೇ, ಕಾಳುಗಳನ್ನ ಹೊಡಿಲಿಕ್ಕೆ ಬಳಸ್ತಕ್ಕಂತಹ ಕಲ್ಲಿನ ಒಂದು ಯಂತ್ರ. ಮುಂಚೆ ಅದನ್ನೇ ಹೆಚ್ಚು ಎಲ್ಲ ಹಳ್ಳಿಗಳಲ್ಲಿ ಬಳಸ್ತಾ ಇದ್ರು ಬೀಸುಕಲ್ಲು. ಆದ್ರೆ ಇವತ್ತು ಬೀಸುಕಲ್ಲು ಇಲ್ಲ, ಎಲ್ಲವೂ ಕೂಡ ಮಿಷಿನ್ಗಳು ಬಂದಿರೋದ್ರಿಂದ ಆ ಕಲ್ಲಿನ ಬಳಕೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆ ಬೀಸುವ ಕಲ್ಲು ಹಾಳಾಗಿ ಹೋಗಿದ್ದು 10 ವರ್ಣಿಸಿ ಹೇಳಲಿ ನಾನೆಷ್ಟ. ಇಡೀ ಹಲಗಲಿ ಪೂರ್ಣ ಹಾಳಾಗಿ ಹೋಯ್ತು. 10 ವರ್ಣಿಸ್ತಾ ಇದ್ದೀನಿ, ಹೇಳಲಿ ನಾನೆಷ್ಟ. ಎಷ್ಟನ್ನ ಹೇಳಿ, ಏನನ್ನ ಹೇಳಿ. ಸಿಕ್ಕದ್ದು ತಗೊಂಡು, ನಮ್ಮ ಊರಿನಲ್ಲಿ ಸಿಕ್ಕಿದ್ದೆಲ್ಲವನ್ನ ತೆಗೆದು ಸರದ ನಿಂತಾರೋ ಊರಿಗೆ ಕೊಳ್ಳಿ ಕೊಟ್ಟ. ನಮ್ಮ ಊರಿಗೆ ಕೊಳ್ಳಿಯನ್ನ ಇಟ್ಟರು, ತಾವು ಸರದ್ ನಿಂತರು, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತು ಉಳಿಯಲಿಲ್ಲ ಎಷ್ಟು, ಗುರುತು ಉಳಿಯಲಿಲ್ಲ ಎಳ್ಳಷ್ಟು. ಗಮನಿಸಿ ಮಕ್ಕಳೇ, ಕೊಳ್ಳಿಯನ್ನ ಇಟ್ಟಂತಹ ಬ್ರಿಟಿಷರು ನಮ್ಮ ಹಲಗಲಿಯನ್ನ ಸುಟ್ಟು ಹಾಕಿದ್ರು. ಆ ಸುಟ್ಟಂತಹ ಸ್ಥಿತಿಯಲ್ಲಿ ಗುರುತು ಉಳಿಯಲಿಲ್ಲ, ಒಂದು ಚೂರು ಕೂಡ. ಇವತ್ತು ಆ ಒಂದು ನಗರ, ಒಂದು ಪ್ರದೇಶ ಗುರುತಿಗೆ ಸಿಗದಂತಾಗಿ ಹೋಗಿದೆ. ಎಳ್ಳಷ್ಟು, ಎಳ್ಳು ನೋಡಿದಿರಲ್ವಾ, ತಿಲಕ ಅಂತ ಹೇಳ್ತಾರೆ. ಆ ತಿಲದಷ್ಟು, ಆ ಎಳ್ಳಿನಷ್ಟು, ಎಳ್ಳು ಎಷ್ಟು ಹತ್ರ ಇರುತ್ತೆ, ಸಣ್ಣದು, ಅಷ್ಟು ಕೂಡ ಗುರುತು ಇಲ್ಲದ ಹಾಗೆ ನಮ್ಮ ಹಲಗಲಿಯನ್ನ ಸುಟ್ಟು ಹಾಕಿದ್ರು. ಕಾಣದೆ ಹೋಯಿತು, ನಮ್ಮೂರು ಕಾಣದಂಗ ಆಗೋಯ್ತು. ಅದನ್ನ ಕೆಟ್ಟು ವರ್ಣಿಸ್ತಾ ಇದ್ವಿ. ಹೇಳಿದೆ ಕಂಠಸ್ಥ, ನನಗೆ ಎಷ್ಟು ಕಾಣಿಸ್ತೋ ಅಷ್ಟನ್ನ ನಾನು ಹೇಳ್ತಾ ಇದ್ದೀನಿ. ಕುರ್ತುಕೋಟಿ ಕಲ್ಮೇಶನ ದಯದಿಂದ. ಇದು ಗಮನಿಸಲಿಕ್ಕಬೇಕು ಮಕ್ಕಳು. ಕುರ್ತುಕೋಟಿ ಕಲ್ಮೇಶ, ಹಲಗಲಿ ಬೇಡರ ಆರಾಧ್ಯ ದೈವ ಮತ್ತೆ ಈ ಕುರ್ತುಕೋಟಿಯ ಕಲ್ಮೇಶ. ಈ ಕುರ್ತುಕೋಟಿಯ ಕಲ್ಮೇಶನನ್ನ ಆರಾಧಿಸ್ತಿದ್ರು. ಹಾಗಾಗಿ ಹಲಗಲಿಯ ಬೇಡರು ಈ ಕುರ್ತುಕೋಟಿಯ ಕಲ್ಮೇಶನ, ಕಲ್ಮೇಶ ಅಂತಕ್ಕಂಥದ್ದು ದೇವರ ಹೆಸರು.
ಹೆಸರನ್ನ ಅಂಕಿತ ನಾಮವನ್ನಾಗಿ ಮಾಡಿಕೊಂಡು ಈ ಹಲಗಲಿ ಬೇಡರು ಲಾವಣಿಯನ್ನ ರಚಿಸಿದ್ದಾರೆ ಮಕ್ಕಳೇ. ಇಷ್ಟು ವಿಚಾರಗಳು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ನೋಡಿ ಮಕ್ಕಳೇ, ಈ ಬ್ರಿಟಿಷ್ನವರ ನಡುವೆ ನಡೆದಂತಹ ಯುದ್ಧದಲ್ಲಿ ಇಡೀ ಹಲಗಲಿ ಪೂರ್ಣ ನಾಶವಾಗಿ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ಮನಗಾಣಬಹುದಾಗಿದೆ. ಆದರೆ ಹೋರಾಟ ಇವತ್ತು ನಾವು ಅವರನ್ನ ನೆನಪಿಸ್ಕೊತಾ ಇದ್ದೀವಿ ಅಂದ್ರೆ ಅವರು ಅಮರರು ಅಂತಕ್ಕಂಥದ್ದು. ನಮಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಟವನ್ನು ಪ್ರಾರಂಭಿಸಿದ್ರು. ಕೊನೆಗೆ ಮುಂದಿನ ಸ್ವತಂತ್ರವನ್ನ ನೋಡ್ತಿರ್ತಕ್ಕಂಥವ್ರು ನಾವು. ಆದರೆ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನವನ್ನ ಮಾಡುವಂಥವರು ಇಂತಹ ಸ್ವಾತಂತ್ರ್ಯ ಪ್ರಿಯರು ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರಬೇಕಾಗಿರ್ತಕ್ಕಂಥ ವಿಚಾರ ಮಕ್ಕಳೇ. ಇಷ್ಟು ವಿಚಾರ ಈ ಹಲಗಲಿಯ ಬೇಡರು ಎಂಬ ಲಾವಣಿಯಲ್ಲಿ ಇರ್ತಕ್ಕಂಥದ್ದು. ಈ ಲಾವಣಿಯ ಪೂರ್ಣ ವಿಚಾರಗಳು ನಿಮಗೆ ತಿಳಿತು ಅಂತ ನಾನು ಭಾವಿಸ್ತಾ ಇದರ ಮೇಲೆ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ಉತ್ತರಗಳನ್ನ ನೀವು ಹೇಳಬೇಕಾಗ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಪಾಠವನ್ನು ಗಮನಿಸಿ ಮಕ್ಕಳೇ. ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಲ್ವಾ? ಮೊದಲನೆಯ ಪ್ರಶ್ನೆ ಮಕ್ಕಳು, ಹಲಗಲಿ ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಯಿತು? ಯಾವ ಘಟನೆ ಅಲ್ವಾ? ನಿಮ್ಗೆ ಗೊತ್ತಿದೆ ಅಲ್ವಾ? ಹಲಗರ ಹಳ್ಳಿಯ ಬಂಟರ ಹತಾರ ಕದನ ಅಂತಕ್ಕಂಥದ್ದು ಈ ಹಲಗಲಿಯ ಲಾವಣಿಗೆ ಇರ್ತಕ್ಕಂತಹ ಒಂದು ಘಟನೆಗೆ ಕಾರಣ ಆಗುತ್ತೆ. ಈ ಹಲಗಲಿಯ ಬಂಟರು ಲಾವಣಿಗೆ ಕಾರಣವಾಗಿರ್ತಕ್ಕಂಥದ್ದು ಈ ಹತಾರದ ಕದನ. ನಿಮಗೆ ಚೆನ್ನಾಗಿ ನೆನಪಲ್ಲಿರಲಿ ಮಕ್ಕಳೇ. ಇನ್ನೊಂದು ಪ್ರಶ್ನೆ ಗಮನಿಸಿ. ಹಲಗಲಿಯ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್. ಜಾನಪದ ಒಂದು ಭಾಗಗಳಲ್ಲಿ ಇದು ಒಂದು ಅಂತ ನೀವು ಹೇಳಿ ಮಕ್ಕಳೇ. ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್. ಎಸ್ ಏನು? ಲಾವಣಿ. ಈ ಪ್ರಶ್ನೆಯನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಹಲಗಲಿಯು ಈಗ ಯಾವ ಜಿಲ್ಲೆಗೆ ಸೇರಿದೆ? ಹೇಳಿ ಮಕ್ಕಳೇ, ನೆನಪಲ್ಲಿ ಇಟ್ಕೊಂಡಿದ್ರ? ಪ್ರಶ್ನೆ ಗಮನಿಸಿ. ಈಗ ಆಗ ಕಲಾದಗಿ ಸಂಸ್ಥಾನದಲ್ಲಿತ್ತು. ಮುದೋಡು ಅಂತಕ್ಕಂತಹದ್ದು ಮತ್ತೆ ಕಲಾದಗಿ ಸಂಸ್ಥಾನ. ಈಗ ಯಾವ ಜಿಲ್ಲೆಗೆ ಸೇರಿದೆ? ಎಸ್, ಯಾವುದು? ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಈ ಪ್ರಶ್ನೆ ನಿಮಗೆ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ರಿ ಅಂತ ನಾನು ಗಮನಿಸ್ತೀನಿ ಮಕ್ಕಳೇ. ಲಾವಣಿಕಾರರ ಅಂಕಿತಗೊಳಿಸಿರುವ ದೈವ ಯಾವುದು? ಹೇಳಿ ನೋಡೋಣ. ಈಗ ತಾನೇ ಹೇಳಿದೆ ನಿಮಗೆ, ಲಾವಣಿಕಾರರ ಅಂಕಿತಗೊಳಿಸಿರ್ತಕ್ಕಂತಹ ದೈವ ದೇವರ ಹೆಸರು. ಎಸ್, ಯಾವುದು? ಕುರುತುಕೋಟಿ ಕಲ್ಮೇಶ. ಕಲ್ಮೇಶ ಅಂತ ಬರೆದ್ರೆ ಸಾಕು, ಆಯ್ತಾ? ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ. ಈ ಪದ್ಯದಲ್ಲಿ ಮಕ್ಕಳೇ ಎರಡು ಕೊನೆ ಇರ್ತಕ್ಕಂತಹ ಅದನ್ನ ಗಮನಿಸಿ ಮಕ್ಕಳೇ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಅಕ್ಕಿ ಸಕ್ಕರೆ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಿಗಿ ಮಂಗಳ ಸೂತ್ರ ಹೋದಾವು ಬೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದು ನಿಂತಾರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಗುರ್ತು ಸುಟ್ಟು ಗುರ್ತು ಉಳಿಯಲಿ ಎಲ್ಲಷ್ಟ ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಕುರ್ತುಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಈ 8 ಸಾಲುಗಳನ್ನ ನೀವು ಕಂಠಪಾಠ ಮಾಡಬೇಕು ಮಕ್ಕಳು. ಕಂಠಪಾಠ ಮಾಡಿ ಅದನ್ನ ಹೋಮ್ವರ್ಕ್ ಬುಕ್ ಅಲ್ಲಿ ಮನೆ ಕೆಲಸದಲ್ಲಿ ಬರಿಬೇಕು. ಆ ನಂತರದಲ್ಲಿ ನೀವು ಈ ಪಾಠದ ಅಭ್ಯಾಸದ ಪ್ರಶ್ನೆಗಳಿದ್ದಾವೆ ಮಕ್ಕಳೇ. ಪುಟ ಸಂಖ್ಯೆ 112ರಲ್ಲಿ ಇರ್ತಕ್ಕಂತಹ
ಅಲಗಲಿ ಬೇಡದ ಅಭ್ಯಾಸದ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಬರೀಬೇಕಾಗುತ್ತೆ. ಜೊತೆಗೆ ಈ 8 ಸಾಲುಗಳನ್ನು ನೀವು ಕಂಠಪಾಠ ಮಾಡಿ ನೀವು ಶಾಲೆಗೆ ಬಂದಾಗ ನಿಮ್ಮ ಶಾಲಾ ಕನ್ನಡ ಶಿಕ್ಷಕರಿಗೆ ಒಪ್ಪಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ